ಮತ್ತೆ ಹೆಣ್ಣು ಸಮಾಜದ ಕಣ್ಣು, ಹೆಣ್ಣಲ್ಲವೇ ನಮ್ಮ ಅಡೆದವಳು. ಹೆಣ್ಣು ಅಂದರೆ ಏಕೆ ಸಾರ, ಹೆಣ್ಣು ಅಂದರೆ ಏಕೆ ತಿರಸ್ಕಾರ. ತಾಯಿಯಾಗಿ ಹೆಣ್ಣು ಬೇಕು, ಮಡದಿಯಾಗಿ ಹೆಣ್ಣು ಬೇಕು, ಮಗಳಾಗಿ ಹೆಣ್ಣು ಬೇಡವೇ? ಆ ಶಿಶು ಮಾಡಿರುವ ತಪ್ಪಾದರೂ ಏನು? ಹೆಣ್ಣು ಗಂಡು ಮಗುವಿನ ಹುಟ್ಟಿಗೆ ಗಂಡು ಅಲ್ಲವೇ ಕಾರಣ? ಏನು ತಿಳಿಯದ ಹೊಟ್ಟೆ ಒಳಗಿರುವ ಹೆಣ್ಣು ಭ್ರೂಣ ಮಾಡಿದ್ದೆ ತಪ್ಪ. ಪ್ರಪಂಚಕ್ಕೆ ಕಾಲಿಡದ ಹೆಣ್ಣು ಭ್ರೂಣವನ್ನು ಕೊಲ್ಲುವುದು ನೀಚ ಕೃತ್ಯವಲ್ಲವೇ? ಹೇ ಮನುಜ, ಇಂದಾದರೂ ಬದಲಾಗು. ನಿನ್ನ ಈ ಜನ್ಮಕ್ಕೆ ಕಾರಣವಾದವಳು ಹೆಣ್ಣಲ್ಲವೇ? ಹೆಣ್ಣು ಮಗುವಾದರೆ ಏನು ತಪ್ಪು? ಆಧುನಿಕ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ದುಡಿಯುತ್ತಿಲ್ಲವೇ? ಬದಲಾಗು ಹೆಣ್ಣು ಭ್ರೂಣದಿಂದ ಪತ್ತೆ ಮಾಡುವುದನ್ನು. ಹೆಣ್ಣು ಆದರೇನು? ಅದು ಒಂದು ಜೀವ ಅಲ್ಲವೇ? ಅದಕ್ಕೂ ಉಸಿರಾಡುವ, ಅದಕ್ಕೂ ಜೀವಿಸುವ ಹಕ್ಕಿದೆ ಎಂಬುದನ್ನು ಅರಿತು ಬಾಳು ಮನುಜ, ಬಾಳು ಮನುಜ. ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಈ ಒಂದು ಪ್ರಶಂಸಾ ಪತ್ರವನ್ನ ಶ್ರೀಮತಿ ಮೀರಾ ಶಿವಲಿಂಗ ಮೇಡಮ್ ಅವರು ವಿತರಣೆ ಮಾಡಬೇಕು ಅಂತೇಳಿ ಕೋರಿಕೊಂಡೆ. ಇದೀಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಮುಖ್ಯ ಶಿಕ್ಷಕರು, ಸಂಗೀತ ಪ್ರೇಮಿಗಳು ಅಂತ ಮಾದೇವ ಸ್ವಾಮಿ ಸರ್ ಅವರು ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು